ಅಂತಿಮ ಘಟ್ಟಗಳ ಹಸಿರು ಮಡಿಲಲ್ಲಿರುವ ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಮುದ್ರಾಡಿ ಗ್ರಾಮ ಪಂಚಾಯತ್ ಬಡತನ ಮುಕ್ತ ಮತ್ತು ಸುಧಾರಿತ ಜೀವನೋಪಾಯ ವಿಭಾಗದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು 1 ಕೋಟಿ ರೂಪಾಯಿಗಳ ನಗದು ಪುರಸ್ಕಾರಕ್ಕೆ ಭಾಜನವಾಗಿದೆ. ಈ ಕುರಿತು ಇಲ್ಲಿದೆ ಒಂದು ವಿಶೇಷ ವರದಿ. ಗ್ರಾಮೀಣಾಭಿವೃದ್ಧಿ, ಮಹಿಳಾ ಸಬಲೀಕರಣ, ಉದ್ಯೋಗ ಸೃಷ್ಟಿ, ಸ್ವಾವಲಂಬನೆ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಯಲ್ಲಿ ಪರಿಣಾಮಕಾರಿ ಕಾರ್ಯಯೋಜನೆಗಳನ್ನು ಜಾರಿಗೊಳಿಸಿದ ಹಿನ್ನೆಲೆಯಲ್ಲಿ ಮುದ್ರಾಡಿ ಗ್ರಾಮ ಪಂಚಾಯತ್ಗೆ ರಾಷ್ಟ್ರಮಟ್ಟದ ಪುರಸ್ಕಾರ ಲಭಿಸಿದೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಡತನ ನಿರ್ಮೂಲನೆಗಾಗಿ 10 ಹಲವು ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಈ ಮೂಲಕ ಹಳ್ಳಿಗಳ ಸಮಗ್ರ ಅಭಿವೃದ್ಧಿಗೆ ಯೋಜನೆ ರೂಪಿಸಲಾಗಿದೆ. ಮುದ್ರಾಡಿ ಗ್ರಾಮ ಪಂಚಾಯತ್ನ ಈ ಸಾಧನೆಯ ಹಿಂದೆ ಮಹಿಳಾ ಸ್ವಸಹಾಯ ಸಂಘಗಳ ಪಾತ್ರ ಮಹತ್ವದ್ದಾಗಿದೆ. ಮುಖ್ಯವಾಗಿ ಸಂಜೀವಿನಿ ಯೋಜನೆಯಡಿ ಗ್ರಾಮದಲ್ಲಿನ ಮಹಿಳೆಯರನ್ನು ಸಂಘಟಿಸಿ ಹೈನುಗಾರಿಕೆ, ಹೊಲಿಗೆ, ಆಹಾರ ಉತ್ಪನ್ನಗಳ ತಯಾರಿ, ಸಣ್ಣ ಕೈಗಾರಿಕೆ, ಗೃಹೋದ್ಯಮ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಳ್ಳಲು ಪ್ರೋತ್ಸಾಹ ನೀಡಲಾಗಿದೆ. ಮಹಿಳಾ ಸಬಲೀಕರಣಕ್ಕಾಗಿ ಬ್ಯಾಂಕ್ ಸಾಲ, ತರಬೇತಿ ಮತ್ತು ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸುವ ಮೂಲಕ ಮಹಿಳೆಯರಲ್ಲಿ ಆರ್ಥಿಕ ಆತ್ಮವಿಶ್ವಾಸ ಮೂಡಿಸಲಾಗುತ್ತಿದೆ. ಇದರಿಂದ ಗ್ರಾಮದ ಸಾಕಷ್ಟು ಮಹಿಳೆಯರು ಸ್ವ ಉದ್ಯೋಗ ಆರಂಭಿಸಿ ಕುಟುಂಬಕ್ಕೆ ಆರ್ಥಿಕ ಬೆನ್ನೆಲುಬಾಗಿ ನಿಂತಿದ್ದಾರೆ. ಉದ್ಯೋಗ ಖಾತರಿ ಯೋಜನೆಯನ್ನು ಸಮರ್ಥವಾಗಿ ಜಾರಿಗೊಳಿಸಿ ಗ್ರಾಮೀಣ ಕಾರ್ಮಿಕರಿಗೆ 100 ದಿನಗಳ ಉದ್ಯೋಗ ಒದಗಿಸುವಲ್ಲಿ ಮುದ್ರಾಡಿ ಗ್ರಾಮ ಪಂಚಾಯತ್ ಗಮನಾರ್ಹ ಸಾಧನೆ ಮಾಡಿದೆ. ಅದರಲ್ಲಿಯೂ ಕೃಷಿ ಹೊಂಡ ನಿರ್ಮಾಣ, ಜಲ ಸಂರಕ್ಷಣೆ, ರಸ್ತೆ ಅಭಿವೃದ್ಧಿ, ಕಾಲುವೆ ಸ್ವಚ್ಛತೆ, ಮಣ್ಣು ಸಂರಕ್ಷಣೆ ಸೇರಿ ಹಲವು ಕಾಮಗಾರಿಗಳ ಮೂಲಕ ಗ್ರಾಮದಲ್ಲಿ ಶಾಶ್ವತ ಮೂಲಸೌಕರ್ಯ ನಿರ್ಮಾಣಕ್ಕೂ ಆದ್ಯತೆ ನೀಡಲಾಗಿದೆ. ಆ ಮೂಲಕ ಗ್ರಾಮದಲ್ಲಿ ಉದ್ಯೋಗಾವಕಾಶ ಹೆಚ್ಚಿಸುವುದರ ಜೊತೆಗೆ ಕೃಷಿ ಚಟುವಟಿಕೆಗಳಿಗೂ ಉತ್ತೇಜನ ದೊರಕಿದಂತಾಗಿದೆ. ಇದರಿಂದ ರೈತರು ಹಾಗೂ ಕೂಲಿ ಕಾರ್ಮಿಕರಿಗೆ ಯೋಜನೆಯ ಪ್ರಯೋಜನ ನೇರವಾಗಿ ತಲುಪುತ್ತಿದೆ. ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಅರಿವು ಮೂಡಿಸಿ ಬ್ಯಾಂಕ್ ಸಾಲ ಸೌಲಭ್ಯ ಪಡೆಯಲು ಕೂಡ ಮಾರ್ಗದರ್ಶನ ಮಾಡಿ ಸ್ವ ಉದ್ಯೋಗ ಆರಂಭಿಸಲು ಯುವಜನತೆಗೆ ನೆರವು ನೀಡಲಾಗಿದೆ. ಗ್ರಾಮದಲ್ಲಿನ ವಸತಿ ರಹಿತ ಕುಟುಂಬಗಳಿಗೆ ಸುರಕ್ಷಿತ ಸೂರು ಕಲ್ಪಿಸುವ ಮೂಲಕ ಅವರ ಜೀವನ ಮಟ್ಟ ಸುಧಾರಿಸಲು ಪಂಚಾಯತ್ ಕ್ರಮ ಕೈಗೊಂಡಿದೆ. ಕುಡಿಯುವ ನೀರು, ರಸ್ತೆ, ವಿದ್ಯುತ್, ಒಳಚರಂಡಿ ಸೇರಿದಂತೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಗ್ರಾಮದಲ್ಲಿ ಸಮರ್ಪಕವಾಗಿ ಕಲ್ಪಿಸಿರುವುದು ಗ್ರಾಮಾಭಿವೃದ್ಧಿಗೆ ಮತ್ತಷ್ಟು ಬಲ ನೀಡಿದೆ. ದೂರದರ್ಶನದೊಂದಿಗೆ ಸಂಜೀವಿನಿ ಯೋಜನೆ ಫಲಾನುಭವಿ ಹೇಮಲತಾ ಯೋಜನೆಯಡಿ ಸಾಲ ಸೌಲಭ್ಯ ಪಡೆದು ಉಪ್ಪಿನಕಾಯಿ ತಯಾರಿಕೆ ಉದ್ಯಮ ಆರಂಭಿಸಿದ್ದು, ಸ್ವಂತ ಉದ್ಯಮ ನಡೆಸಲು ಗ್ರಾಮ ಪಂಚಾಯಿತಿ ಸಕಲ ಸಹಕಾರ ನೀಡಿರುವುದರಿಂದ ಅನುಕೂಲವಾಯಿತು ಎಂದರು. ಸ್ವಲ್ಪ ಅದ್ರ ಮೇಲೆ ಮುದ್ರಾಡಿಯಲ್ಲಿ ಸಂಜೀವಿನಿ ಅಂತ ಆಯ್ತು. ಶ್ರೀಶಕ್ತಿಯಲ್ಲಿ ಸೇರ್ಕೊಂಡೆ ನಾನು. ಅಲ್ಲಿಂದ ಲೋನ್ ತಕೊಂಡೆ. ಅಲ್ಲಿಂದ ಸಂಜೀವಿನಿ ಆಡ್ ಆಯ್ತು ನಮ್ದು ಶ್ರೀಶಕ್ತಿ. ಮತ್ತು ಸಂಜೀವಿನಿ ಅಂತ ಲೋನ್ ತಕೊಂಡೆ, 75,000 ಕೊಟ್ಟಿದ್ರು, ಅದನ್ನ ತಕೊಂಡೆ. ಅದ್ರ ಮೇಲೆ ಬ್ಯಾಂಕ್ ಅಲ್ಲೆಲ್ಲ ಲೋನ್ ಮಾಡಿ ಸ್ವಲ್ಪ ಜಾಸ್ತಿ ಮಾಡ್ತಾ ಸುಮಾರು ಈಗ ತೊಂದ್ರೆ ಇಲ್ಲ, ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದೇನೆ. ಮುದ್ರಾಡಿ ಗ್ರಾಮದ ಹಿರಿಯ ನಾಗರಿಕ ಗಣಪತಿ, ನಮ್ಮ ಗ್ರಾಮ ಬಡತನ ಮುಕ್ತವಾಗಿರುವುದು ಸಂತಸ ತಂದಿದೆ. ಹಾಗೆಯೇ ಉದ್ಯೋಗ ಖಾತರಿ, ಸಂಧ್ಯಾ ಸುರಕ್ಷಾ, ವೃದ್ಧಾಪ್ಯ ವೇತನ ಸೇರಿದಂತೆ ಇತರೆ ಸೌಲಭ್ಯಗಳನ್ನು ಸಹ ಒದಗಿಸುವಲ್ಲಿ ಗ್ರಾಮ ಪಂಚಾಯಿತಿಯ ಕಾರ್ಯ ಶ್ಲಾಘನೀಯ ಎಂದು ತಿಳಿಸಿದರು. ಬಡತನ ಮುಕ್ತ ಗ್ರಾಮ ಪಂಚಾಯಿತಿಗೆ ನರೇಗಾ ಯೋಜನೆಯಲ್ಲಿ ಉದ್ಯೋಗ ಹಾಗೂ ಇನ್ನಿತರ ಸರ್ಕಾರದ ಸೌಲಭ್ಯ ಏನಿದೆ, ಪಿಂಚಣಿ ಸೌಲಭ್ಯ, ಸಂಧ್ಯಾ ಸುರಕ್ಷಾ, ವೃದ್ಧಾಪ್ಯ ವೇತನ, ಇದನ್ನೆಲ್ಲ ಅರ್ಹ ಫಲಾನುಭವಿಗೆ ಮನೆಗೆ ಹೋಗಿ ಮುಟ್ಟಿಸುವಲ್ಲಿ ನಮ್ಮ ಪಂಚಾಯತಿನ ಸಿಬ್ಬಂದಿಯವರು ಹಾಗೂ ಕಂದಾಯ ಇಲಾಖೆಯವರು ಸಹಕಾರದೊಂದಿಗೆ ಇದನ್ನು ನೆರವೇರಿಸಿ ಬಡತನ ಮುಕ್ತ ಮಾಡುವಲ್ಲಿ ನಾವು ಸಫಲರಾಗಿದ್ದೇವೆ. ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತ ದಿವ್ಯಾಂಗರಿಗೆ ಮಾಸಿಕ ಪಿಂಚಣಿ, ಸಹಾಯಕ ಸಾಧನ ಸಲಕರಣೆ ಸೇರಿದಂತೆ ಇತರ ಸವಲತ್ತುಗಳನ್ನು ಒದಗಿಸುವ ಮೂಲಕ ಅವರಲ್ಲಿ ಆತ್ಮವಿಶ್ವಾಸ ಮೂಡಿಸಲಾಗುತ್ತಿದೆ ಎಂದು ಹೇಳಿದರು. ಮುದ್ರಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಟ್ಟು 101 ವಿಕಲಚೇತನರಿದ್ದು, ಸರ್ಕಾರಿ ಮಾನದಂಡ ಪ್ರಕಾರ 98 ವಿಕಲಚೇತನರಿಗೆ ಮಾಸಿಕ ಪಿಂಚಣಿ ಬರುತ್ತಿದೆ. ಜಿಲ್ಲಾ ವಿಕಲಚೇತನರ ಸಬಲೀಕರಣ ಇಲಾಖೆ ಮತ್ತು ಇತರ ಇಲಾಖೆಗಳಿಂದ ಸಿಗುವ ಸಾಧನ ಸಲಕರಣೆಗಳನ್ನು ಅವಶ್ಯವಿರುವ ವಿಕಲಚೇತನರಿಗೆ ತಲುಪಿಸುವಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದೇನೆ. ಗ್ರಾಮ ಪಂಚಾಯಿತಿ ನಿಕಟಪೂರ್ವ ಸದಸ್ಯ ಸಂತೋಷ್ ಶೆಟ್ಟಿ, ಗ್ರಾಮೀಣಾಭಿವೃದ್ಧಿಯಲ್ಲಿ ಮುದ್ರಾಡಿ ಗ್ರಾಮಕ್ಕೆ ಪ್ರಥಮ ಸ್ಥಾನ ದೊರಕಿರುವುದು ಸಂತಸ ತಂದಿದೆ. ಗ್ರಾಮದ ಕಟ್ಟ ಕಡೆಯ ವ್ಯಕ್ತಿಗೂ ಸೌಲಭ್ಯ ತಲುಪಿಸುವ ಗ್ರಾಮ ಪಂಚಾಯಿತಿಯ ತಂಡದ ಕಾರ್ಯ ಶ್ಲಾಘನೀಯ ಎಂದರು. ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರತಿಯೊಬ್ಬ ವ್ಯಕ್ತಿಗೆ ಗ್ರಾಮ ಪಂಚಾಯಿತಿಯಿಂದ
ಸರ್ಕಾರದ ಸಿಗುವಂತಹ ಸೌಲಭ್ಯವನ್ನ ಕಟ್ಟ ಕಡೆಯ ವ್ಯಕ್ತಿಗೆ ಮುಟ್ಟಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಮತ್ತು ಗ್ರಾಮ ಪಂಚಾಯತಿನ ಅಭಿವೃದ್ಧಿ ಅಧಿಕಾರಿಗಳನ್ನು ಒಳಗೊಂಡ ಎಲ್ಲ ತಂಡ ಸಾಮೂಹಿಕವಾಗಿ ಕೆಲಸ ಮಾಡಿ ಈ ಪ್ರಶಸ್ತಿ ಸಿಗಲಿಕ್ಕೆ ಕಾರಣ ಆಗಿದೆ. ಸಂಜೀವಿನಿ ಯೋಜನೆಯ ಸ್ಥಳೀಯ ಸಮುದಾಯ ಸಂಪನ್ಮೂಲ ವ್ಯಕ್ತಿ ಸುಮಲತಾ, ಸಂಜೀವಿನಿ ಯೋಜನೆಯಡಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಒಕ್ಕೂಟ ರಚಿಸಿ ಕಾರ್ಯನಿರ್ವಹಿಸಲಾಗುತ್ತಿದೆ. ಮುಖ್ಯವಾಗಿ ಮಹಿಳೆಯರಿಗೆ ಸಾಲ ನೀಡಿ ಸ್ವಂತ ಉದ್ಯೋಗಕ್ಕೆ ನೆರವು ನೀಡಲಾಗಿದೆ ಎಂದು ತಿಳಿಸಿದರು. ಅವರೆಲ್ಲ ಮುಂಚೆ ಸಂಜೀವಿನಿ ಅಂತ ಶುರುವಾಗೋದಕ್ಕಿಂತ ಮುಂಚೆ ಸ್ತ್ರೀ ಶಕ್ತಿ ಬರೀ ಮಾತ್ರ ಇದ್ದು, ಆ ಸ್ತ್ರೀ ಶಕ್ತಿಯಲ್ಲಿ ಏನಂದ್ರೆ ಬರೀ ಹಣವನ್ನು ಕಟ್ಟುವುದು, ಸಾಲ ತೆಗೆಯುವುದು ಅಷ್ಟೇ ಮಾಡ್ತಾ ಇದ್ರು ಬಿಟ್ರೆ ಸ್ವಾವಲಂಬಿಯಾಗಿ ಸ್ವಂತ ಉದ್ಯೋಗ ಅಂತ ಮಾಡ್ತಾ ಇರ್ಲಿಲ್ಲ. ಯಾವಾಗ ಸಂಜೀವಿನಿ ಅಂತ ಬಂತು ಆ ನಂತರ ಏನಂದ್ರೆ ಮಹಿಳೆಯರಿಗೆ ನಾವು ಪ್ರೋತ್ಸಾಹ ಕೊಟ್ಟು ಅವರಿಗೆ ಅಂದ್ರೆ ಎಲ್ಲೆಲ್ಲ ಸ್ಟಾಲ್ ಇಡ್ಬೇಕು ಅಲ್ಲೆಲ್ಲ ಕರ್ಕೊಂಡು ಹೋಗಿ ಹೀಗೆ ಮಾಡಿದ್ರೆ ನೀವು ಉತ್ತಮ ರೀತಿಯಲ್ಲಿ ನೀವು ಸಾಧನೆ ಮಾಡಬಹುದು ಅಂತ ಹೇಳಿದ ಮೇಲೆ ಅವರೆಲ್ಲ ಮುಂದೆ ಬಂದಿದ್ದಾರೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸುಭಾಷ್ ಖಾರ್ವಿ, ಮುದ್ರಾಡಿ ಗ್ರಾಮ ಪಂಚಾಯಿತಿಗೆ ಮಹತ್ವದ ಪುರಸ್ಕಾರ ದೊರಕಿರುವುದು ಸಂತಸ ತಂದಿದೆ ಎಂದು ಹೇಳಿದರು. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವು 100% ಅಷ್ಟು ಪೆನ್ಷನ್ ಸ್ಕೀಮ್ ಅನ್ನ ಅನುಷ್ಠಾನ ಮಾಡಿದ್ದೇವೆ. ಅದೇ ರೀತಿ ಆಹಾರ ಭದ್ರತೆ ಯೋಜನೆಯಲ್ಲಿ ಕೂಡ ನಾವು 100% ಆಗಿ ಎಲ್ಲ ಮನೆಗಳಿಗೂ ರೇಷನ್ ಅನ್ನು ಕೊಡುವಂತ ಕಾರ್ಯಗಳನ್ನ ಮಾಡಿ ಇದರಲ್ಲಿ ಯಶಸ್ವಿಯಾಗಿದ್ದರಿಂದ ನಮಗೆ ಈ ಪ್ರಶಸ್ತಿ ಬರಲಿಕ್ಕೆ ಸಾಧ್ಯ ಆಯಿತು. ಒಟ್ಟಾರೆ ಬಡತನ ನಿರ್ಮೂಲನೆ, ಸ್ವ ಉದ್ಯೋಗ, ಆರ್ಥಿಕ ಸ್ವಾವಲಂಬನೆ ಮುಂತಾದ ಜನಪರ ಕಾಳಜಿಯುಳ್ಳ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತಂದು ಮಾದರಿ ಗ್ರಾಮ ಪಂಚಾಯಿತಿಯಾಗಿ ಹೊರಹೊಮ್ಮಿದ ಮುದ್ರಾಡಿ ಗ್ರಾಮ ಪಂಚಾಯಿತಿಯ ಸಾಧನೆ ಅಭಿನಂದನಾರ್ಹವಾಗಿದೆ.